ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಭಾಳ ಖುಷಿ ಆಯಿತು ಸರ್ ವೆಂಕಟರೆಡ್ಡಿ ಸರ್. ಅಲ್ಲಿಂದ ಆ್ಯಕ್ಚುಲಿ ಮೈಸೂರು ಬಿಟ್ಟಾಗ ಒಂದು ಅನುಮಾನ ಇತ್ತು ನನಗೆ, ಏನಪ್ಪ ಹೋಗ್ತಾನೆ ಇದೆ ದಾರಿ, ಇಷ್ಟು ದೂರ ಸೈಟ್ ತೊಗೋಬೇಕಾ, ಆಗುತ್ತಾ ಇದು, ಹೆಂಗಪ್ಪ ದೂರ ಆಯ್ತು ಅಂತ ಅಂದ್ಕೊಂಡು ಬಂದೆ ಸರ್. ಒಂದು ಎಂಟ್ರಿ ಕೊಟ್ಟೆ ನೋಡ್ರಿ ಸರ್ ಈ ಲೇಔಟ್ಗೆ. ಎಂಟ್ರಿನೇ ಅದ್ಭುತವಾಗಿತ್ತು. ಚೇಂಜ್ ಆಗುತ್ತಲ್ಲ ಸರ್, ಖುಷಿ ಆಗೋಯ್ತು. ಯಾವಾಗಲೂ ಲೇಔಟ್ ಹಂಗೆ ಅನಿಸ್ಬೇಕು ನಿಮಗೆ. ನಾವು ಏನಾದರೂ ಒಂದು ಸರ್ ಒಂದೊಂದು 10 ರೂಪಾಯಿಗೆ ಬೆಲೆ ಇದೆಯಲ್ಲ ಸರ್, ಯಾವುದ್ರ ಮೇಲೆ ಬೆಲೆ ಇದೆ ಸರ್. ಹಾಂ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಆ ಜಾಗ ಹಂಗೆ ಅನಿಸ್ಬಿಡ್ಬೇಕು ನಾವು ಪಾಸಿಟಿವ್ ಅಂತ. ಇಲ್ಲಿ ಬಂದಾಗ ನಂಗೆ ಅದೇ ಫೀಲ್ ಆಯಿತು. ಒಳಗಡೆ ಬಂದೆ ಅಂತೂ ಸ್ವರ್ಗ ಬಿಡ್ರಿ. ಆಲ್ರೆಡಿ ಮನೆ ಕಟ್ಕೊಂಡಿದ್ದಾರೆ, ಲೇಔಟ್ ತುಂಬ ಮನೆಗಳಾಗ್ಬಿಟ್ಟಿದೆ. ಅದ್ಭುತ ಸರ್. ಹೇಳಿ, ಇದು ನಾನು ನಿಮ್ಮ ಸಾಹೇಬ್ರದ್ದು ಮಾತಾಡ್ತಿದ್ದೆ, ನೀವಿನ್ನೂ ಚಂದ ಹೇಳ್ಬೋದು ಅವ್ರ ಬಗ್ಗೆ. ಉಪಕಾರ ಸರ್, ನಮ್ದು ಬ್ಯಾಂಗ್ಳೂರಲ್ಲಿ ಉಪಕಾರ ಗ್ರೂಪ್ ಅಂತ ಇದೆ. ತುಂಬಾ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀವಿ. ಸೊ ನಾವು 1974 ಇಂದ ಇದೀವಿ ಈ ಮಾರ್ಕೆಟ್ ಅಲ್ಲಿ. ಆಲ್ಮೋಸ್ಟ್ ನಾವು 50 ಇಯರ್ಸ್ ಕಂಪ್ಲೀಟ್ ಆಗಿದೆ. 51 ಇಯರ್ಸ್, 50 ವರ್ಷ ಗೋಲ್ಡನ್ ಜುಬ್ಲಿ. ಹೌದು ಸರ್, ಅಯ್ಯೋ ಅದ್ಭುತ. ಗೋಲ್ಡನ್ ಜುಬ್ಲಿಗೆ ನಮ್ಮನ್ನ ಸೇರಿಸ್ಕೊಂಡ್ಬಿಟ್ಟಿದ್ರಿ. ಬದುಕಿನ ಬುತ್ತಿಯಿಂದ ನಿಮ್ಗೆ ಧನ್ಯವಾದ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಓಕೆ. ಸೊ ನಮ್ದು ಜರ್ನಿ ತುಂಬಾ ಇದೆ ಸರ್ ಉಪಕಾರದ್ದು. ಬ್ಯಾಂಗ್ಳೂರಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ಮಾಡಿದೀವಿ. ತುಂಬಾ ಕಸ್ಟಮರ್ ಮನೆ ಸೈಟ್ ತಗೊಂಡು ನಮ್ಮ ಹತ್ರ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದಾರೆ. ಮತ್ತೆ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಮತ್ತೆ ಈಗ ನಾವು ಮೈಸೂರಲ್ಲೂ ಸ್ಟಾರ್ಟ್ ಮಾಡಿದೀವಿ ಉಪಕಾರ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಸೇಮ್ ಅಂಬ್ರಲ್ಲ, ಬಟ್ ನಾವು ಸಪರೇಟ್ ಎಂಟಿಟಿ ಉಪಕಾರ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಪ್ರೆಸೆಂಟ್ ಗೆ ಹುಣಸೂರು ಹತ್ರ ಒಂದು KHB ಮಾಡಿದ್ವಿ. ಅದು KHB ಥ್ರೂ ಅಲಾಟ್ಮೆಂಟ್ ಆಗಿತ್ತು, ಅದು ಫುಲ್ ಸೋಲ್ಡ್ ಔಟ್ ಆಯ್ತು. ಇದು ನಮ್ದು ಇಲ್ಲಿ ಹುಣಸೂರಲ್ಲಿ ಸೆಕೆಂಡ್ ಪ್ರಾಜೆಕ್ಟ್ ಉಪಕಾರ ವಿಂಟೇಜ್ ಅಂತ. ಸೊ ಇದು ನಾವು ಮಾಡಿರೋದು 18 ಎಕರ್ಸ್ ಅಲ್ಲಿ ಡೆವಲಪ್ ಮಾಡಿದ್ವಿ. 18 ಎಕರ್ಸ್ ಅಲ್ಲಿ ಮಾಡಿದ್ವಿ. ಮತ್ತೆ 301 ಸೈಟ್ ಇದೆ. ಸೊ ಅಪ್ರೂವ್ಡ್ ಬೈ DTCP, ಹೃದಯದಿಂದ ರಿಜಿಸ್ಟರ್ ಆಗಿದೆ. ಮತ್ತೆ ಆಲ್ರೆಡಿ ಫುಲ್ ಡೆವಲಪ್ಮೆಂಟ್ 100% ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ. ಮತ್ತೆ ನೀವು ನೋಡಬಹುದು ಆಲ್ರೆಡಿ ಮನೆಗಳು ಕಟ್ಕೊಂಡು ಸ್ಟೇ ಮಾಡ್ತಾ ಇದಾರೆ. ಸೊ ಯಾವುದೇ ಕೊರತೆ ಇಲ್ಲ ಸರ್. ಸೊ ವಾಟರ್ ಕನೆಕ್ಷನ್ ಇಂದ ಬಂದು UGD, STP ಇದೆ, ಮತ್ತೆ ಓವರ್ ಹೆಡ್ ಟ್ಯಾಂಕ್ ಇದೆ, ಇಂಡಿವಿಜುವಲ್ ಸೈಡ್ಗೆ ವಾಟರ್ ಕನೆಕ್ಷನ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಎಲ್ಲ ರೆಡಿ ಇದೆ ಸರ್. ಈಗ ಬಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ನಿಮ್ಗೆ ಭಾಳ ಖುಷಿಯಾಗಿದ್ದೇನೆಂದ್ರೆ, ನಿಮ್ಮವರೊಬ್ಬರ ಹತ್ರ ಮಾತಾಡ್ತಿದ್ದೆ, 80 ಅಡಿಗೆ 2.5 ಇಂಚ್ ನೀರು ಬಂದಿದೆ ಸರ್. ಸರ್, ನಮ್ ಲೇಔಟ್ ಇಂದ ನಮ್ ಕಡೆಯಿಂದನೂ ವಾಟರ್ ಸಪ್ಲೈ ಇದೆ. ಸ್ವಲ್ಪ ಕಸ್ಟಮರ್ ಅವ್ರಿಗೆ ಏನಾದ್ರು ಓಕೆ, ಈಗ ಒಂದು 4-5 ಫ್ಲೋರ್ ಕಟ್ತಾರೆ, ಸೊ ನಮ್ಗೆ ಏನಾದ್ರು ಇದಾಗಬಹುದು ಅಂತ ಹೇಳ್ಬಿಟ್ಟು ಅವರು ಬೋರ್ವೆಲ್ ಹಾಕೊಂತ ಇದಾರೆ. 80 ಅಡಿಗೆ ನೀರು ಬರುತ್ತೆ ಸರ್. ಅದ್ಭುತ ಸರ್. ಸರ್ ಮ್ಯಾಕ್ಸಿಮಮ್ 200-250 ಅಡಿಗೆ ಲಾಸ್ಟ್ ಮಾಡಿದ್ದಾರೆ. ಯಾರು ಅದು ಕೆಳಗಡೆ ಹೋಗಿಲ್ಲ, ಯಾಕಂದ್ರೆ ವಾಟರ್ ಪ್ರೆಷರ್ ಹಂಗಿದೆ. ಸೊ ಅಷ್ಟು ಕೆಳಗಡೆ ಹೋಗ್ತಾ ಇಲ್ಲ ಯಾರು. ಬಟ್ ಗಂಗೆ ಸಿಗ್ಬೇಕಂದ್ರೆ ಋಣ ಇರ್ಬೇಕಂತೆ ಸರ್. ಬಟ್ ಈ ಭೂಮಿ ತಗೊಂಡವ್ರಿಗೆ ಇದು ಒಂದು ಪಾಸಿಟಿವ್ ಎನರ್ಜಿ. ಗೆಳೆಯರು ಕೇಳ್ಕೊಳ್ಳಿ, ಕೆಲವು ವೈಬ್ರೇಷನ್ ಹಂಗಿರುತ್ತೆ ಸರ್, ಕೆಲವು ನೆಲದ್ದು ಹಂಗಿರುತ್ತೆ. ಯಾಕೋ ಹಿಂಗೆ ಅಲ್ಲಿ ನನಗೆ ಅನಿಸ್ಬಿಡ್ತು, ಇಲ್ಲಿ ಅದ್ಭುತ ರೀ, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈಗ ತುಂಬ ಜನಕ್ಕೆ ಏನಿದೆ ಸರ್, ನಾನೊಂದು ಆಲ್ರೆಡಿ ಮನೆ ಕಟ್ಕೊಂಡಿದ್ದೀನಿ ಸರ್. ಇನ್ನು ಫ್ಯೂಚರ್ ಈಗ ಬೆಳೆಯೋ ವೇಗ ನೋಡಿದರೆ ನಮ್ಮ ಮಕ್ಕಳಿಗೆ ಇನ್ನು ಎಲ್ಲಿ ಸೈಟ್ಗಳು ಯಾವ ಕತೆ ಅವಾಗ ಏನು ಹೋಗಿರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಏನನ್ಸುತ್ತೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರ್ಗಂತೂ ಅದ್ಭುತವಾದ ಜಾಗ ಅಂತ. ಅದ್ಭುತ ಜಾಗ ಸರ್ ಇದು. ಇನ್ನೊಂದು ಏನಂದ್ರೆ ಪ್ಲಸ್ ಪಾಯಿಂಟ್ ಸರ್, ಹೈವೇಗೆ ಅಟ್ಯಾಚ್ ಇದೆ ನಮ್ ಲೇಔಟ್. ನೀವು ನೋಡಿದ್ರಿ ಈಗ ಬಂದಿರ್ಬೇಕಾದ್ರೆ, ಸೊ ಎಂಟ್ರಿ ಫ್ರಮ್ ಹೈವೇನೇ ಇದೆ. ಸೊ ನಮ್ದೇನು ಹೈವೇಗೆ ದೂರ ಇದಿಲ್ಲ. ಕನೆಕ್ಟಿವಿಟಿ ಬಂದ್ಬಿಟ್ಟು ಸರ್, ಡೆಫಿನೆಟ್ಲಿ ಮೈಸೂರಿಂದ ಬರ್ಬೇಕಾದ್ರೆ ನಿಮ್ಗೆ ಓಕೆ ನಾನು ಸ್ವಲ್ಪ ದೂರ ಹೋಗ್ತಾ ಇದೀನಿ ಅನ್ಸ್ಬೋದು. ಬಟ್ ಏನಂದ್ರೆ ಒನ್ ಸ್ಟ್ರೆಚ್ ರೋಡ್ ಸರ್, 38 ಕಿಲೋಮೀಟರ್ ಎಕ್ಸಾಕ್ಟ್ಲಿ ಪ್ಯಾಲೇಸ್ ಇದರಿಂದ 38 ಕಿಲೋಮೀಟರ್ ಆಗುತ್ತೆ ನಮ್ಮ ಲೇಔಟ್ಗೆ. ಹುಣಸೂರಿಂದ 3 ಕಿಲೋಮೀಟರ್.